ನಮಸ್ಕಾರ ರೈತ ದೇವರು. ಇವತ್ತಿನ ವಿಡಿಯೋ ತಮಗೆ ಬಹಳಷ್ಟು ಅತಿ ಮುಖ್ಯವಾದ ವಿಡಿಯೋ ಆಗೈತಿ. ಇದು ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಾವೇರಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದರಾಗ ಬಹುಮುಖ್ಯವಾಗಿ ಟಿ ಸಿಗೆ ಸಂಬಂಧಪಟ್ಟಂಗೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಟಿ ಸಿಗೆ ಸಂಬಂಧಪಟ್ಟಂಗೆ ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಆರ್ ನಂಬರ್ ಪಡೆಯೋಕ್ಕೆ ಆದೇಶ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಸಂಘಟನೆ ಐತಿ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾವೇರಿ ಜಿಲ್ಲಾ ಘಟಕ ಅಂತಂದು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ತಮಗೆ ತಿಳಿಸ್ತೀನಿ. ಮುಂದುವರೆದು ಬೆಳೆ ವಿಮೆ, ಬೆಳೆ ಪರಿಹಾರ, ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತನಾಡಿರ್ತಕ್ಕಂಥ ವಿಡಿಯೋ ಹಾಗೂ ಅವರು ಯಾವ ರೀತಿ ನಮ್ಗೆ ಉತ್ತರ ನೀಡ್ಯಾರ ಅದರ ಬಗ್ಗೆ ಮಾಹಿತಿ ಐತಿ. ಮತ್ತಿನ್ನು ತುಂಗಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಹಾವೇರಿ ಜಿಲ್ಲೆ ಒಂದೇ ಅಲ್ಲ, ಬಾಕಿ ಎಲ್ಲ ಕಡೆಗೂ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರಾವರಿ ಅದ ನೋಡು ಎಲ್ಲದಕ್ಕೂ ಸಂಬಂಧಪಟ್ಟಂಥ ವಿಷಯ ಐತಿ. ಅಂದರೆ 28 ಪ್ರಕರಣ, 68 ಪ್ರಕರಣ, 64 ಪ್ರಕರಣ, ಇಂಥವಕ್ಕೆಲ್ಲವಕ್ಕೂ ಸಂಬಂಧಪಟ್ಟಂಗೆ ಯಾವ ರೀತಿ ನಾವು ರೈತ ಸಂಘದಿಂದ ನ್ಯಾಯ ಕಂಡ್ಕೊಂಡೀವಿ ಅಂತಂದು ಇವತ್ತು ವಿಡಿಯೋ ಹಾಕ್ಲಿವೋ ಬ್ಯಾಡೋ ಅಂತಂದು ವಿಚಾರ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಒಂದೇ ಸಲಕ್ಕಿನ ಭಾಳ ಅಂದ್ರೆ ಒಂದು 5 ನಿಮಿಷ 10 ನಿಮಿಷದ ವಿಡಿಯೋ ಮಾಡಿ ಹಾಕಿರಿ ಅಂದ್ರೆ ತಮ್ಗೆ ಅರ್ಥ ಆಗಲ್ಲ. ಒಂದು ಭಾಳ ಅಂದ್ರೆ ಈಗ ಇವತ್ತು ನಡೆದಿರೋದು ಸುದೀರ್ಘವಾಗಿ 8 ತಾಸುಗಳ ಚರ್ಚೆ ನಡೆದೈತಿ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಈ ವಿಷಯನ ಶಾರ್ಟಾಗಿ ನಾನು 5 ನಿಮಿಷ 10 ನಿಮಿಷ ಮಾಡಿ ಹಾಕಿದ್ರೆ ತಮಗೆ ಅರ್ಥ ಆಗಲ್ಲ. ತಮಗೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಭಾಗ 1 ಭಾಗ 2 ಅಂತಂದು ನಾನು ಮಾಡಿ ಹಾಕಬೇಕು ಅಂತ ತೀರ್ಮಾನ ಮಾಡೀನಿ. ಯಾಕಂದರೆ ರೈತ ಸಂಘದವರು ಯಾವ ರೀತಿ ಪ್ರಶ್ನೆ ಮಾಡ್ತಾರ ಅಧಿಕಾರಿಗಳಿಗೆ, ರಾಜಕಾರಣಿಗಳು ಬಂದಾಗೂ ಯಾವ ರೀತಿ ಪ್ರಶ್ನೆ ಮಾಡ್ತಾರ, ಅವ್ರ ಕಡೆಯಿಂದ ಯಾವ ರೀತಿ ಉತ್ತರ ಬರ್ತೈತಿ ನೋಡ್ರಿ. ಒಂದು ಟಿ ಸಿಗೆ ಆಯಿಲ್ ಹಾಕಕ್ಕೆ ಒಬ್ಬ ರೈತ ಹೋಗಿ ಕೇಳಿದ್ರೆ ಹಿಂದೆ ಮುಂದೆ ಮಾಡ್ಯಾನ. ಈ ವಿಡಿಯೋದಾಗ ಬರ್ತೈತಿ ನೆಕ್ಸ್ಟ್ ಹಾಕೋ ವಿಡಿಯೋದಾಗ. ಅದಕ್ಕೆ ಮುಂದಿನ ವಿಡಿಯೋ ನಾನು ಯಾವ ರೀತಿ ಹಾಕಬೇಕು ಅಂತಂದು ಅಂದರೆ ಶಾರ್ಟ್ ಮಾಡಿ ಹಾಕ್ಲಿಯೋ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹಾಕ್ಲಿಯೋ ಅನ್ನೋಂಥದ್ದನ್ನು ತಾವು ನಿರ್ಧಾರ ಮಾಡಿ ನನಗೆ ತಿಳಿಸ್ಬೇಕು. ಅದು ಹೆಂಗೆ ತಿಳಿಸ್ಬೇಕಪ್ಪ ಅಂದರೆ ನಿಮ್ಮ ಕಮೆಂಟ್ ಬಾಕ್ಸ್ಗೆ ಹೋಗಿರಿ. ನೀವು ಸೂಪರ್ ಅಂತಂದ್ರೆ ಕೊಡಿರಿ, ಲೈಕರ ಮಾಡಿರಿ, ಆಯಿತು ನೀವು ಸಂಪೂರ್ಣ ಮಾಹಿತಿ ಹಾಕಿ ಅಂತಂದ್ರೆ ಬರೆದು ಹಾಕಿರಿ. ಆಮೇಲೆ ನೀವು ಎಷ್ಟು ಲೈಕ್ ಕೊಡ್ತೀರೋ, ಎಷ್ಟು ಕಮೆಂಟ್ ಹಾಕ್ತಿರೋ ಅದ್ರ ಮೇಲೆ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಅನುಕೂಲ ಆಕೈತಿ ನಾಳೆಯಿಂದ. ಅದಕ್ಕೆ ನೀವು ಎಷ್ಟು ಮಂದಿ ಲೈಕು ಕಮೆಂಟು ಮಾಡ್ತಿರೋ, ಟಿ ಸಿಗೆ ಸಂಬಂಧಪಟ್ಟಂಥದ್ದು ಇದರ ಮಾಹಿತಿ ಐತಿ. ಮತ್ತಿನ್ನು 6 ನಂಬರಿಂದ ಒಂದು ಅಂತಂದಿಲ್ಲ, ಕಂಬಕ್ಕೆ ಸಂಬಂಧಪಟ್ಟಂಥದ್ದು ಐತಿ. ಒಟ್ಟಾರೆ ರೈತರಿಗೆ ಉಪಯೋಗವಾಗುವಂಥ ಸಂಪೂರ್ಣ ಮಾಹಿತಿ ನಾನು ಮುಂದೆ ಹಾಕ್ತಕ್ಕಂಥ ವಿಡಿಯೋದಾಗ ಐತಿ. ಅದು ತಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರೆ ದಯವಿಟ್ಟು ತಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಾನು ವಿಡಿಯೋ ಹಾಕ್ತೇನೆ. ತಮಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾನು ಭಾಗ 1 ಭಾಗ 2 ಅಂತ ಮಾಡಿ ಹಾಕೊಂಡ್ರೆ ಹಂಗೆ ಹಾಕ್ತೀನಿ. ಬ್ಯಾಡಪ್ಪ ಶಾರ್ಟಾಗಿ ಹಾಕೊಂಡ್ರೆ ಶಾರ್ಟಾಗಿ ಹಾಕ್ತೀನಿ. ಒಟ್ಟಾರೆ ಹಾವೇರಿ ಜಿಲ್ಲೆಯ ರೈತ ಸಂಘ ಒಂದು ಹೋರಾಟಕ್ಕೆ ಹಮ್ಮಿಕೊಂಡ್ರೆ ಅದು ಇಡೀ ರಾಜ್ಯಕ್ಕನ ಮಾದರಿ ಆಗಂಗೆ ಒಂದು ಮುಷ್ಕರ ಹೋರಾಟ ಹಮ್ಮಿಕೊಂಡೈತಿ ಅನ್ನೋದಕ್ಕೆ ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳ ಸಾಕ್ಷಿ ಆಗ್ತಾವೆ. ಅದಕ್ಕೆ ತಮ್ಮ ನಿರ್ಧಾರದ ಮೇಲೆ ನಾನು ಮುಂದಿನ ವಿಡಿಯೋ ಹಾಕ್ತೀನಿ. ತಾವು ನಾಳೆ ಮಧ್ಯಾಹ್ನರಾಗಲಿ ಬೆಳಿಗ್ಗೆರಾಗಲಿ ಅಷ್ಟರೊಳಗೆ ತಮ್ಮ ನಿರ್ಧಾರ ತಿಳಿಸಿದರೆ ನಾನು ಮುಂದಿನ ವಿಡಿಯೋ ಹಾಕ್ತೇನೆ ಅಂತಂದು ಹೇಳ್ತಾ, ತಾವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಾವೆಲ್ಲರೂ ಸಹಕಾರದಿಂದ ರೈತ ದೇವರು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡ್ತಾ ಇದೆ. ಇವಾಗ ಚೆನ್ನಾಗಿ ರೆಸ್ಪಾನ್ಸು ಬರ್ತಾಯಿದೆ. ಇನ್ನು ಮುಂದೂ ತಾವೆಲ್ಲರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ತಾ ಹೆಚ್ಚಿನ ಜನಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ನಮ್ಮ ರೈತ ದೇವರು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ ಹೋಗಿ. ಮತ್ತು ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ನಾನು ಮುಂದಿನ ವಿಡಿಯೋ ಹಾಕ್ತೇನೆ ಅಂತಂದು ಈ ವಿಷಯನ ತಮಗೆ ತಿಳಿಸ್ತೇನೆ.